ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡನಾದವನ ಕಣ್ಣನ್ನು ಜ್ಞಾನಾಂಜನವೆಂಬ ಶಲಾಕೆಯಿಂದ ಬಿಡಿಸಿದ ಶ್ರೀ ಗುರುವಿಗೆ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೆ ಹಾಗೂ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಮೊದಲನೆಯದಾಗಿ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ 164ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದ್ರೇ ಮೈ ರೋಮಾಂಚನಗೊಳ್ಳುತ್ತೆ. ಕಣ ಕಣದಲ್ಲೂ ದೇಶಭಕ್ತಿಯನ್ನು ತುಂಬಿಕೊಂಡಿದ್ದಂತಹ ಮಹಾನ್ ಚೇತನ ಭಾರತದ ವೈಶಿಷ್ಟ್ಯವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದವರು. ತಮ್ಮ ಪೂರ್ವಾಶ್ರಮದ ದಿನಗಳಲ್ಲಿ ನರೇನ್ ಎಂದು ಕರೆಯಲ್ಪಡುತ್ತಿದ್ದ ನರೇಂದ್ರನಾಥ ದತ್ತ ಅರ್ಥಾತ್ ಸ್ವಾಮಿ ವಿವೇಕಾನಂದರು 1863 ಜನವರಿ 12 ಸೋಮವಾರದಂದು ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿ ದಂಪತಿಗಳ ಮಗನಾಗಿ ಕಲ್ಕತ್ತಾದಲ್ಲಿ ಜನಿಸಿದರು. ಅವರ ಈ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ. ಯಾಕೆ ವಿವೇಕಾನಂದರ ಜನ್ಮದಿನವನ್ನು ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂದರೆ, ವಿವೇಕಾನಂದರು ಅಂದ್ರೇ ಒಂದು ವಿಶಿಷ್ಟ ಸ್ಫೂರ್ತಿ, ಯುವಕರಿಗೆ ಆದರ್ಶ. ಅವರ ಸಂದೇಶಗಳು ಯುವಕರಲ್ಲಿ ಇನ್ನಿಲ್ಲದ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬುತ್ತವೆ. ವಿವೇಕಾನಂದರು ಕೇಳಿದ್ದು ಎಂತಹ ಯುವಕ ಯುವತಿಯರನ್ನ ಅಂತ ಹೇಳಿದರೆ, ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲಗಳು, ಮಿಂಚಿನಂತಹ ಬುದ್ಧಿಶಕ್ತಿ, ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ. ಅಗೋ ನೋಡು, ಬೆಟ್ಟ ಅಂದರೆ ಬೆಟ್ಟ ನೋಡ್ಕೊಂಡು ನಿಂತ್ಕೋಬಾರ್ದಂತೆ, ಬೆಟ್ಟ ಪುಡಿ ಮಾಡಬೇಕಾ ಸ್ವಾಮೀಜಿ ಅಂತ ಕೇಳಬೇಕು. ಅಗೋ ನೋಡು, ದೇಶ ಅಂದರೆ ದೇಶ ನೋಡ್ಕೊಂಡು ನಿಂತ್ಕೋಬಾರ್ದಂತೆ, ದೇಶ ಕಟ್ಟಬೇಕಾ ಸ್ವಾಮೀಜಿ ಅಂತ ಕೇಳೋ ಮನಸ್ಥಿತಿಯುಳ್ಳ ಕೆಲವು ಯುವಕ ಯುವತಿಯರನ್ನು ನನಗೆ ಕೊಡಿ. ಕೆಲವೇ ದಿನಗಳಲ್ಲಿ ನಾನು ನಮ್ಮ ಭರತ ಖಂಡವನ್ನು ಇಡೀ ವಿಶ್ವದ ಮುಂದೆ ವಿಶ್ವಗುರು ಭರತವನ್ನಾಗಿ ಮಾಡ್ತೇನೆ ಅಂತ ಹೇಳ್ತಿದ್ರಂತೆ. ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಸ್ವಾಮಿ ವಿವೇಕಾನಂದರಿಗೆ ಭಾರತದ ಯುವಶಕ್ತಿಯ ಮೇಲಿದ್ದಂತಹ ಅಗಾಧವಾದ ನಂಬಿಕೆ ಹಾಗೂ ಇಡೀ ಈ ಭರತಖಂಡದ ಉಜ್ವಲ ಭವಿಷ್ಯ ಯುವಶಕ್ತಿಯ ಕೈಯಲ್ಲಿದೆ ಅನ್ನೋ ಒಂದು ವಿಶ್ವಾಸ. ಆದರೆ ಈಗಿನ ಯುವಜನತೆಯನ್ನು ನೆನಪಿಸಿಕೊಂಡಾಗಲೆಲ್ಲ ಸ್ವಾಮಿ ವಿವೇಕಾನಂದರ ವಿಶ್ವಾಸಗಳೆಲ್ಲ ಎಲ್ಲಿ ಮರೆಯಾಗಿವೆ? ಅವರ ಸಂದೇಶಗಳನ್ನು ಅನುಕರಣೆ ಮಾಡುವ ಯುವಜನತೆ ನಮ್ಮಲ್ಲಿದೆಯೇ ಎಂಬ ಪ್ರಶ್ನೆ ಮಾಡುತ್ತೆ. ಅಷ್ಟೊಂದು ದುರ್ಬಲವಾದ ಮನಸ್ಸನ್ನು, ವಿವೇಚನೆ ಇಲ್ಲದ ಸಂಕುಚಿತ ಮನೋಭಾವವನ್ನು ಹೊಂದಿ ಬೇಡವಾದ ಯೋಚನೆಗಳಿಗೆ, ಅರ್ಹವಲ್ಲದ ವಿಚಾರಗಳಿಗೆ ತಮ್ಮ ಜೀವನವನ್ನು ತಾವೇ ನಾಶ ಮಾಡಿಕೊಳ್ತಿದ್ದಾರೆ. ಜೀವನದ ಅತ್ಯಮೂಲ್ಯವಾದ ಮಹತ್ವವನ್ನು ಅರಿಯದೆ ಅದರ ಅಂತ್ಯವನ್ನು ತಾವೇ ಮಾಡಿಕೊಳ್ಳುತ್ತಿದ್ದಾರೆ. ಅರೆ, ನಮ್ಮ ಪೋಷಕರು ನಮಗೆ ಬೈದೆ ರೋಡಲ್ಲೋಗೋ ಯಾರೋ ಬೇರೆ ಮಕ್ಕಳಿಗೆ ಬೈಯೋಕ್ಕಾಗುತ್ತೇನ್ರಿ? ಅಷ್ಟು ವಿವೇಚನೆಯನ್ನು ಮಾಡದೆ ಪೋಷಕರನ್ನು ನಿಂದಿಸುವಂತಹ ಯುವ ಸಮಾಜ ನಮ್ಮಲ್ಲಿದೆ. ವಿವೇಕಾನಂದರು ಹೇಳುವಂತೆ, ನಾವಿಲ್ಲಿ ಕೇವಲ ಗಿಡ ಮರ ಪ್ರಾಣಿ ಪಕ್ಷಿಗಳಂತೆ ಜೀವನ ನಡೆಸೋದ್ರೆ ದೇವರು ನಮಗಾಗಿ ಕೊಟ್ಟಿರುವಂತಹ ಯೋಚನಾ ಶಕ್ತಿಯ ಅವಶ್ಯಕತೆಯಾದರೂ ಏನು? ಜನ್ಮ ಪಡೆದಿರುವಂತಹ ನಾವುಗಳು ಏನಾದರೂ ಕುರುಹನ್ನು ಇಲ್ಲಿ ಬಿಟ್ಟು ಹೋಗಬೇಕಾಗಿದೆ. ಈ ಪ್ರಪಂಚ ಒಂದು ಗರಡಿ ಮನೆ ಇದ್ದಂತೆ ನಾವಿಲ್ಲಿ ಬಲಿಷ್ಠರಾಗಲು ಬಂದಿದ್ದೇವೆ. ಇಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಪಡೆದುಕೊಂಡು ಸಶಕ್ತರಾಗಿ, ಬಲಿಷ್ಠರಾಗಿ, ಸದೃಢ ಮನಸ್ಸಿನವರಾಗಿ ವಿಶ್ವಗುರು ಭಾರತ ಖಂಡವನ್ನು ನಿರ್ಮಾಣ ಮಾಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರನ್ನು ಯಾರೋ ಕೇಳ್ತಾರಂತೆ, ನಿಮ್ಮ ಕನಸೇನು ಅಂತ. ಏನೇನೋ ಹೇಳ್ಬಹುದಾಗಿತ್ತು 30ರ ತರುಣ. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ದೇಶ, ನನ್ನ ಧರ್ಮ ಜಗತ್ತಿನ ಯಾವುದೇ ದೇಶ, ಯಾವುದೇ ಧರ್ಮಕ್ಕಿಂತ ಗುಲಗಂಜಿಯಷ್ಟು ಕಡಿಮೆ ಇಲ್ಲ ಅನ್ನೋದನ್ನು ಸಾಬೀತುಪಡಿಸುವುದೇ ನನ್ನ ಜೀವನದ ಗುರಿ ಅಂತ ಹೇಳ್ತಾರಂತೆ. ಅಂತಹ ಭಾವೋದ್ವಿಗ್ಧ ದೇಶಭಕ್ತ ಸ್ವಾಮಿ ವಿವೇಕಾನಂದರಾಗಿದ್ದರು. ಆದರೆ ನಮಗೆ ನಿಮಗೆ ಕೇಳಿದರೆ ಏನಂತ ಹೇಳ್ಬೋದಾಗಿತ್ತು? ವಿವೇಚಿಸಿ ನೋಡಬೇಕು. ಸ್ವಾಮಿ ವಿವೇಕಾನಂದರು ಎಷ್ಟರ ಮಟ್ಟಿಗೆ ಧ್ಯಾನಸ್ಥರಾಗಿದ್ದರು ಮತ್ತು ಅವರು ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರತರಾದರೆ ಅದರಲ್ಲಿ ಅವರ ಏಕಾಗ್ರತೆ, ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ನಿಶ್ಚಲವಾಗಿತ್ತು ಅನ್ನೋದಕ್ಕೆ ಅವರ ಬಾಲ್ಯದ ಒಂದು ಪ್ರಸಂಗವನ್ನು ನೋಡೋಣ. ಒಂದಿನ ಅವರ ಜೊತೆಯ ಹುಡುಗರನ್ನೆಲ್ಲ ಕೂತ್ಕೊಂಡು ಹಠಕ್ಕಾಗಿ ಅವರು ದೇವರ ಪೂಜೆ ಮಾಡಿ, ಭಜನೆ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಹಲವು ಹುಡುಗರು ಕಣ್ಣನ್ನು ಮುಚ್ಚಿದ್ರೂ ಕೂಡ ಪ್ರಜ್ಞೆಯೆಲ್ಲ ಸುತ್ತಮುತ್ತಲ ವಸ್ತುವಿನ ಕಡೆಗೆ ಇರುತ್ತೆ. ಒಬ್ಬರು ಕಣ್ಗಳನ್ನು ತೆಗೆದಿರ್ತಾರೆ, ಒಬ್ಬರು ಕಣ್ಣು ಅರ್ಧ ಮುಚ್ಚಿರ್ತಾರೆ. ನರೇಂದ್ರನು ಹಠಕ್ಕಾಗಿ ಧ್ಯಾನಕ್ಕಾಗಿಯೇ ಕೂತ್ಕೊಂಡು ಅದು ನಿಜವಾದ ಧ್ಯಾನವಾಗಿ ಸುತ್ತಮುತ್ತಲಿರುವಂತಹ ಸಂಪೂರ್ಣ ವಿಚಾರಗಳನ್ನು ಮರ್ತೋಗ್ತಾನೆ, ಗಾಢ ಧ್ಯಾನಸ್ಥನಾಗ್ತಾನೆ. ಆ ಸಮಯದಲ್ಲಿ ಒಂದು ಸರ್ಪ ಮೂಲೆಯೊಂದರಿಂದ ಹೆಡೆ ಎತ್ಕೊಂಡು ಬರ್ತಾ ಇರುತ್ತೆ. ಬಿಟ್ಕೊಂಡಿದ್ದಂತಹ ಇತರ ಹುಡುಗರು ಆವು ಅಂತ ಬಿಟ್ಕೊಂಡಿದ್ದಾನೆ. ಎಲ್ಲರೂ ಪರಾರಿಯಾಗ್ತಾರೆ. ಅವರಲ್ಲಿ ಒಬ್ಬ ಧೈರ್ಯಶಾಲಿ ಹುಡುಗ ಬಂದು ನರೇಂದ್ರನನ್ನು ಅಲ್ಲಾಡಿಸಿ, ಆವೊಂದು ಬರ್ತಾ ಇದೆ, ಎದ್ದು ಓಡು ಅಂತ ಹೇಳಿ ಪರಾರಿ ಆಗ್ತಾನೆ. ಆದರೆ ನರೇಂದ್ರನಾದರೂ ಸ್ವಲ್ಪವೂ ಚಲಿಸೋದಿಲ್ಲ. ಎಡೆ ಎತ್ತಿದಂತಹ ಆವು ಬಂದು ಆತನ ಸುತ್ತ ಸಂಚರಿಸಿ ಹುಡುಗನಿಗೆ ಯಾವುದೇ ರೀತಿಯ ಅಪಾಯವನ್ನು ಮಾಡದೆ ಹೊರಟು ಹೋಗುತ್ತೆ. ಅದು ಹೋದ ಮೇಲೆ ಹುಡುಗರು ಬಂದು ನರೇಂದ್ರನಿಗೆ ಕೇಳ್ತಾರೆ, ಯಾಕೆ ನೀನು ಹಾವು ಬಂದಿದೆ ಅಂತ ಕಿರ್ಚಿದ್ರೂ ಓಡ್ ಬರಲಿಲ್ಲ ಅಂತ ಕೇಳಿದಾಗ ನರೇಂದ್ರ ಆ ಸಮಯದಲ್ಲಿ ಮನಸ್ಸು ಒಂದು ಅವರ್ಣನೀಯ ಆನಂದದಲ್ಲಿತ್ತು ಅಂತ ಹೇಳ್ತಾರೆ. ಅಂದರೆ
ನರೇಂದ್ರನಾಥರು ಹೇಳ್ತಾರೆ, ಮನಸ್ಸು ನನ್ನ ಕೈಯಲ್ಲಿ ಒಂದು ಜೇಡಿ ಮಣ್ಣಿನ ಮುದ್ದೆಯಂತೆ, ಅದಕ್ಕೆ ನಾನು ಏನು ಆಕಾರ ಕೊಟ್ಟರು ಅದನ್ನು ಅದು ತೆಗೆದುಕೊಳ್ಬೇಕು ಅಂತ. ಅಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು. ನಾವು ದೃಢವಾದ ನಿಲುವನ್ನು ಹೊಂದಿದ್ರೆ ಖಂಡಿತವಾಗಿಯೂ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತೆ. ಗುರಿ ಸೇರಲು ಅಗತ್ಯವಾದಂತಹ ಪ್ರಚಂಡ ಉತ್ಸಾಹವನ್ನು ನಮ್ಮಲ್ಲಿ ಜಾಗೃತಗೊಳಿಸಿದರೆ ಅದಕ್ಕಾಗಿ ಹೋರಾಡಲು ಅವಶ್ಯಕವಾದಂತಹ ಶಕ್ತಿ ನಮಗೆ ದೊರಕುತ್ತೆ. ಸ್ವಾಮಿ ವಿವೇಕಾನಂದರು ಆಡಿದ ಮಾತಿಗಿಂತ ಬರೆದ ಬರಹಗಳಿಗಿಂತ ಶತಪಾಲು ದೊಡ್ಡದು ಅವರ ಜೀವನ. ಅವರ ಬದುಕಿನ ಕತೆ ಜೀವನದ ಅಂಧಕಾರವನ್ನು ಪರಿಹರಿಸುವುದು, ಬೇಸತ್ತ ಜೀವಿಗೆ ಒಂದು ನವ ಸ್ಫೂರ್ತಿಯನ್ನು ಕೊಡುವುದು, ಚೇತನವನ್ನು ತುಂಬುವುದು, ಹೊಸ ಶಕ್ತಿಯ ಚಿಲುಮೆಯ ಜರಿಯೊಂದು ಆತನ ಜೀವನದಲ್ಲಿ ಜಿನುಗುವಂತೆ ಮಾಡುವುದು. ವಿವೇಕಾನಂದರು ಯಾವಾಗಲೂ ಹೇಳುವಂಥದ್ದೇನನ್ನ ಅಂದರೆ, ಹ್ಯಾವ್ ಫೇತ್ ಇನ್ ಯೋರ್ ಸೆಲ್ಫ್ಸ್, ಗ್ರೇಟ್ ಕನ್ವಿಕ್ಷನ್ಸ್ ಆರ್ ದಿ ಮದರ್ಸ್ ಆಫ್ ಗ್ರೇಟ್ ಡೀಡ್ಸ್. ನಿಮ್ಮಲ್ಲಿ ನಿಮಗೆ ವಿಶ್ವಾಸವಿರಲಿ, ಮಹತ್ವಪೂರ್ಣವಾದ ದೃಢ ನಂಬಿಕೆಗಳು ಎಲ್ಲ ಮಹಾಕಾರ್ಯಗಳಿಗೂ ಮೂಲ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಭೇಟಿಯಾಗುವುದನ್ನು ತಪ್ಪಿಸಿಕೊಂಡಂತೆ. ಯಾವುದೋ ಭ್ರಮೆಯ ಲೋಕದಲ್ಲಿರುವುದನ್ನು ಬಿಟ್ಟು ನಿಮ್ಮ ಉದ್ಧಾರಕ್ಕಾಗಿ ನೀವೇ ಕಂಕಣಬದ್ಧರಾಗಿ ಮುಂದೆ ಗುರಿಯನ್ನು ಇಟ್ಟುಕೊಳ್ಳಿ ಮತ್ತು ಆ ಗುರಿ ತಲುಪಲು ಸತತ ಪ್ರಯತ್ನ ಮಾಡಿ. ಏಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಈ ರೀತಿಯ ಅನೇಕ ಸಂದೇಶಗಳನ್ನು ನೀಡುತ್ತಾ ಯುವ ಪೀಳಿಗೆಗೆ ಅದಮ್ಯ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದಿಸೆಯತ್ತ ಕೊಂಡೊಯ್ದರು. ಸಮೃದ್ಧಿ ಚಿಂತಕನಾದ ವಿಶ್ವವಿಜೇತ ವಿವೇಕಾನಂದರ ಗುರುಗಳು ಮಹಾಯುಗಾವತಾರ ಶ್ರೀರಾಮಕೃಷ್ಣರು. ಶಿಷ್ಯನಾದ ವಿವೇಕಾನಂದರ ವರ್ಚಸ್ಸೇ ಇಷ್ಟೊಂದು ಪ್ರಖರವಾಗಿರುವಾಗ ಇನ್ನು ಅವರ ಗುರು ರಾಮಕೃಷ್ಣರು ಜ್ಞಾನಸಾಗರ, ಅವರನ್ನು ವರ್ಣಿಸಲ ಸಾಧ್ಯ. ಏನೂ ಇಲ್ಲದ ವ್ಯಕ್ತಿ, ಏನೂ ಇಲ್ಲದ ಅಂದರೆ ನಮಗೆ ಬೇಕಾಗಿರುವ ಯಾವ ಪರಿಕರಗಳು ಎದುರಿಗೆ ಸಿಗದೆ ಹೋದಾಗ ಅವೆಲ್ಲವನ್ನು ಕಷ್ಟಪಟ್ಟು ಒಂದೊಂದಾಗಿ ಜೋಡಿಸಿಕೊಂಡು ಒಂದು ಎತ್ತರಕ್ಕೆ ಬೆಳೆದು ನಿಂತ ವ್ಯಕ್ತಿ ಹೇಗಿರಬಹುದು ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರೇ ಒಂದು ಅದ್ಭುತವಾದ ಉದಾಹರಣೆ. ಎಲ್ಲದಕ್ಕೂ ಬೇಕಾಗಿರೋದು ನಿಮ್ಮೊಳಗೆ ಎಷ್ಟು ಶಕ್ತಿ ಇದೆ ಅನ್ನೋದಷ್ಟೇ. ಸುತ್ತಲಿನ ಪರಿಸ್ಥಿತಿಗಳು ಎಷ್ಟೇ ಕಷ್ಟಮಯವಾಗಿದ್ದರೂ ಅದರೊಂದಿಗೆ ಹೋರಾಡುವ ಜೀವಂತಿಕೆಯನ್ನು ಉಳಿಸಿಕೊಳ್ಳೋದನ್ನು ವಿವೇಕಾನಂದರ ಜೀವನದುದ್ದಕ್ಕೂ ನಾವು ನೋಡಬಹುದಾಗಿದೆ. ಇನ್ನೂ ಒಂದು ಪ್ರಸಂಗ. ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತರು ಹಠಾತ್ತಾಗಿ ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾರೆ. ಅವರು ಮರಣ ಹೊಂದಿದ ಮೇಲೆ ವಿವೇಕಾನಂದರಿಗೆ ಇನ್ನಿಲ್ಲದ ಬಡತನ ಆವರಿಸುತ್ತೆ. ಬಹಳ ಕಷ್ಟಮಯವಾದ ಜೀವನವನ್ನು ನಡೆಸಬೇಕಾಗಿ ಬರುತ್ತೆ. ಬಹಳಷ್ಟು ನೋವಿನಿಂದ ಮನನೊಂದಿದ್ದಂತಹ ವಿವೇಕಾನಂದರು ತಮ್ಮ ಗುರುಗಳನ್ನು ಈ ಬಡತನದ ಕುರಿತಂತೆ ಕಾಳಿದೇವಿಯನ್ನು ಪ್ರಾರ್ಥಿಸುವಂತೆ ಕೋರ್ಕೊಳ್ತಾರೆ. ಆಗ ಅವರು, ದೇವಿ ನಿನ್ನಿಂದಲೇ ಪ್ರಾರ್ಥನೆಯನ್ನು ಹೆಚ್ಚಿಸ್ತಿದ್ದಾಳೆ, ನೀನೇ ಪ್ರಾರ್ಥಿಸು ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪಿದಂಥ ವಿವೇಕಾನಂದರು ಕಾಳಿದೇವಿಯನ್ನು ಪ್ರಾರ್ಥಿಸಲಿಕ್ಕೆ ದೇವರ ಸನ್ನಿಧಿಗೆ ಹೋಗ್ತಾರೆ. ಗರ್ಭಗುಡಿಯನ್ನು ಪ್ರವೇಶಿಸಿ ವಿಗ್ರಹದ ಕಡೆಗೆ ನೋಡಿದಾಗ ಅವಳು ಸಚೇತನಳಾಗಿರೋದು ಕಾಣಿಸುತ್ತೆ. ಭಕ್ತಿ ಮತ್ತು ಸಂತೋಷದ ಆಧಿಕ್ಯದಿಂದ ದೇವಿಗೆ ಪುನಃ ಪುನಃ ನಮಸ್ಕಾರ ಮಾಡಿ ಅವ್ರು ಏನಂತ ಬೇಡಿರ್ಬೋದು ನೋಡಿ ಅಂತಹ ಬಡತನದ ಪರಿಸ್ಥಿತಿಯಲ್ಲೂ. ತಾಯಿ, ನನಗೆ ತ್ಯಾಗ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು, ಎಂದಿಗೂ ನಾನು ನಿನ್ನನ್ನು ನೋಡುತ್ತಿರುವಂತೆ ಅನುಗ್ರಹಿಸು ಎಂದು ಬೇಡ್ತಾರೆ. ಪರಮ ಶಾಂತಿ ಅವರ ಮನಸ್ಸಿನಲ್ಲಿ ಆವರಿಸಿತ್ತು. ಅಂತಹ ಬಡತನದ ಸ್ಥಿತಿಯಲ್ಲೂ ಅವರು ಬೇಡಿದ್ದು ಜ್ಞಾನ, ಭಕ್ತಿ, ವಿವೇಕ ಮತ್ತು ವೈರಾಗ್ಯ. ಅವರಿಗೆ ಕೊನೆಗೆ ಅಂತಹ ಮಹಾನ್ ಶಕ್ತಿ ಸ್ವರೂಪಳಾದ ದೇವಿಯ ಬಳಿ ಈ ಪ್ರಾಪಂಚಿಕವಾದ ಕ್ಷುದ್ಧ ವಸ್ತುವನ್ನು ಬೇಡಲು ಬಂದಿರುವೆನಲ್ಲ ನಾನು ಎಂಬ ಲಜ್ಜೆ ಉಂಟಾಗುತ್ತೆ. ಇದೆಲ್ಲವೂ ಕೂಡ ನನ್ನ ಗುರುವಿನ ಇಚ್ಛೆ ಎಂಬುದನ್ನು ಕೂಡ ಗ್ರಹಿಸ್ತಾರೆ. ಅಂತಹ ಎಚ್ಚೆತ್ತ ಚೇತನ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು. ದೇಶದ ಉದ್ಧಾರಕ್ಕಾಗಿ ಇಡೀ ಭರತಖಂಡವನ್ನು ಸಂಚರಿಸಿ ಕೊನೆಗೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಧರ್ಮವನ್ನು ಅವರಿಗೆ ಬೋಧಿಸಿ ಅಲ್ಲಿಂದ ಹಣವನ್ನು ತಂದು ಭರತಖಂಡದ ಪುನರುದ್ಧಾರಕ್ಕೆ ಪ್ರಯತ್ನ ಮಾಡುವೆನು ಅಂತ ಪಣ ತೊಡ್ತಾರೆ. ಆದ್ದರಿಂದ 1893ರಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ಅಮೆರಿಕಾದ ಚಿಕಾಗೋದಲ್ಲಿ ತಮ್ಮ ವಿಶ್ವ ಪ್ರಸಿದ್ಧ ಭಾಷಣವನ್ನು ನೀಡ್ತಾರೆ. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಭಾಷಣ, ಕೇವಲ 3-3.5 ನಿಮಿಷದ ಭಾಷಣದ ಸವಿನೆನಪನ್ನು ಇಂದಿಗೂ ಯಾರಾದರೂ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಕೇವಲ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದಂತಹ ಆ ವಿಶಿಷ್ಟ ಭಾಷಣ. ಅಲ್ಲಿ ನಾವು ಗಮನಿಸಬೇಕಾಗಿದ್ದು ಭಾಷಣವನ್ನಲ್ಲ, ಆ ಭಾಷಣವನ್ನು ನೀಡಿದ್ದಂತಹ ಆ ವ್ಯಕ್ತಿಯ ದಿವ್ಯ ಪ್ರಖರತೆಯನ್ನು.
ವಿವೇಕಾನಂದರಿಗೆ ವಿವಿಧ ಧರ್ಮಗಳ ಮೇಲಿದ್ದ ನಿಲುವೇನೆಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವ ಹಲವು ನದಿಗಳು ಕೊನೆಗೆ ಸಾಗರಕ್ಕೆ ಸೇರುವಂತೆ ಮಾನವರು ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ ಅನುಸರಿಸುವ ನೇರವಾಗಿಯೋ ವಕ್ರವಾಗಿಯೋ ಇರುವ ಬೇರೆ ಬೇರೆ ದಾರಿಗಳೆಲ್ಲ ಭಗವಂತನೆಡೆಗೆ ಕರೆದೊಯ್ಯುವವು ಎಂಬುದಾಗಿತ್ತು. ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಲ್ಲಿ ಸಂಚಾರ ಮಾಡ್ತಿದ್ದಾಗ ಅಲ್ಲಿನ ಸಮಾಜದ ಸಂಸ್ಥೆಗಳನ್ನೊಳಗೊಂಡ ಜೀವನವನ್ನು ನೋಡ್ತಾರೆ. ತಮ್ಮ ದೇಶದಲ್ಲಿಯೂ ಶ್ರೀರಾಮಕೃಷ್ಣರ ತಳಹದಿಯ ಮೇಲೆ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಿದರೆ ಮಾತ್ರ ಶ್ರೀರಾಮಕೃಷ್ಣರು ಯಾವ ಉದ್ದೇಶಕ್ಕೆ ಬಂದರೋ ಅದನ್ನು ಬಹುಕಾಲ ಇತರರಿಗೆ ಸಾರಲು ಸಾಧ್ಯವಾಗಬಹುದು ಎಂದು ಆಲೋಚಿಸ್ತಾರೆ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರೂ ಅವನ ಪ್ರಭಾವವೆಲ್ಲ ಅವನು ಬದುಕಿರುವ ತನಕ ಮಾತ್ರ. ಒಂದು ಸಂಸ್ಥೆ ಮಾತ್ರ ದೀರ್ಘಕಾಲ ಬದುಕಬಲ್ಲದು ಎಂಬುದನ್ನು ಅರಿತುಕೊಂಡು ಶ್ರೀರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸ್ತಾರೆ. ಶ್ರೇಷ್ಠ ವಾಗ್ಮಿ, ವಿಶ್ವ ವಿಜೇತ, ಎಚ್ಚೆತ್ತ ಚೇತನ, ವೀರ ಸನ್ಯಾಸಿ, ಸಮೃದ್ಧ ಚಿಂತಕ, ಭಾವೋದ್ರಿಕ್ತ ದೇಶಭಕ್ತ, ಸಿಡಿಲ ಸಂತನಾದ ಸ್ವಾಮಿ ವಿವೇಕಾನಂದರ ಜೀವನದ ಅನೇಕ ಘಟನೆಗಳು ಇನ್ನೂ ಸಾಕಷ್ಟಿವೆ. ಅವುಗಳೆಲ್ಲ ಯುವ ಜನತೆಗೆ ಆದರ್ಶಪ್ರಾಯವಾಗಿವೆ. ಇಷ್ಟೆಲ್ಲ ಸಾಧನೆಗೈದಂತಹ ದಿವ್ಯ ವ್ಯಕ್ತಿತ್ವದ ಮಹಾನ್ ಸಂತ ವೀರ ಸನ್ಯಾಸಿ ಬದುಕಿದ್ದು ಕೇವಲ 39 ವರ್ಷ 5 ತಿಂಗಳು 24 ದಿನ. ಸ್ವಾಮಿ ವಿವೇಕಾನಂದರು ಜುಲೈ 4, 1902 ಕಲ್ಕತ್ತಾದ ಬೇಲೂರು ಮಠದಲ್ಲಿ ಶುಕ್ರವಾರ ರಾತ್ರಿ ಸುಮಾರು 9:10 ಸುಮಾರಿಗೆ ಮಹಾಸಮಾಧಿಸ್ಥರಾದರು. ಅಂತಹ ಮಹಾನ್ ಚೇತನವಾದ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳನ್ನು ಪಾಲಿಸಿ ಶ್ರೇಷ್ಠ ಹಾಗೂ ಸದೃಢ ಯುವಶಕ್ತಿಯ ನಿರ್ಮಾಣ ಕಾರ್ಯ ಪ್ರಸ್ತುತ ಭಾರತಕ್ಕೆ ಅವಶ್ಯಕವಾಗಿದೆ. ಕೊನೆಯದಾಗಿ, ಯಶಸ್ಸು ಕಂಡಲ್ಲಿ ಬೆಳೆಯುವ ಸಾಧಾರಣವೂ ಅಲ್ಲ. ಯಶಸ್ಸು ಆತ್ಮವಿಶ್ವಾಸವಿರುವ, ಸೃಜನಶೀಲ ವ್ಯಕ್ತಿತ್ವವುಳ್ಳ, ಶಿಸ್ತು ಬದ್ಧತೆಯುಳ್ಳ, ಸಮಯ ಪ್ರಜ್ಞೆಯುಳ್ಳ, ಚುರುಕಿನ ಉತ್ಸಾಹಶಾಲಿ ವ್ಯಕ್ತಿತ್ವವುಳ್ಳ, ಪವಿತ್ರವಾದ ಹೃದಯದಲ್ಲಿ ಬೆಳೆಯುವ ಮಂದಾರ ಪುಷ್ಪ. ಅಂತಹ ಮಂದಾರ ಪುಷ್ಪ ನಾವು ನೀವಾಗಬೇಕೆಂದು ಆಶಿಸುತ್ತಾ ಈ ವರ್ಷದ ಯುವ ದಿನಾಚರಣೆಯ ಘೋಷವಾಕ್ಯವಾದ ಸ್ವಯಂ ಪ್ರಜ್ವಲಿಸಿ ಜಗತ್ತಿಗೆ ಪ್ರಭಾವ ಬೀರಿ ಎಂಬುದನ್ನು ಸಾಕಾರಗೊಳಿಸೋಣ. ಇಷ್ಟು ಮಾತನಾಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್.